ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಾವು ಮಸಾಲೆ ಫಿಶ್ ಫ್ರೈ ಮಾಡೋಣ ಅಂತ. ಸೊ ನೋಡಿದವರೆಲ್ಲ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇವಾಗ ನಾನು ಫಿಶ್ ಮಸಾಲ ಫ್ರೈ ಮಾಡೋಣ. ಅದಕ್ಕೆ ಮುಂಚೆ ಫಸ್ಟು ಕ್ಲೀನ್ ಮಾಡಿರೋ ಫಿಶ್ನ ನಾವು ಅಂಗಡಿಯಿಂದ ತೊಗೊಂಡ್ಬರ್ತೀವಿ. ರಾಗಿ ಹಿಟ್ಟಿದೆಯಲ್ಲ, ಆ ರಾಗಿ ಹಿಟ್ಟಿಂದ ಮೇಲೆಲ್ಲ ಚೆನ್ನಾಗಿ ಸವರಿ ಉಜ್ಕೋಬೇಕು. ಉಜ್ಜಿದ ಮೇಲೆ ಅದನ್ನೆಲ್ಲ ಸಿಸರಿಂದ ಕಟ್ ಮಾಡಿ ತೆಗಿಬೇಕು. ನಮಗೆ ಬಾಲ ಮತ್ತು ಫಿನ್ಸು ಅದೆಲ್ಲ ಇದ್ದರೆ ನಾವು ತಿನ್ನಲ್ಲ, ಮತ್ತು ತಲೆನೂ ನಮ್ಗೆ ಇಷ್ಟ ಆಗೋಲ್ಲ. ಸೊ ಅದರಿಂದ ಎಲ್ಲ ನೀಟಾಗಿ ಕತ್ತರಿಸ್ಕೊಂಡು ಅಂಗಡಿಯಿಂದ ತರ್ತೀವಿ. ಮತ್ತು ಅದ್ರ ಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಉಜ್ಜಿಬಿಟ್ಟು ಕ್ಲೀನ್ ಮಾಡಿಕೊಂಡು ಇದಕ್ಕೆ ನೀರೇ ಬೇಕಾಗಿಲ್ಲ. ಸ್ವಲ್ಪ ಸಣ್ಣಗೆ ನಳ್ಳಿ ಬಿಟ್ಕೊಂಡು ಅದರಲ್ಲಿ ಸಣ್ಣಗೆ ತೊಳ್ಕೊಬೋದು. ಇದೇ ಥರ ತೊಳ್ಕೊಬೇಕು ನೋಡಿ. ಹೊರಗಡೆ ಎಲ್ಲ ಹೀಗೆ ಉಜ್ಜಿ ಇದು ಕ್ಲೀನ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ಇದು 3 kg ಫಿಶ್ ಇದೆ. ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಹಾಕಿ ಎಲ್ಲದಕ್ಕೂ ಸವರ್ಕೊಂಡಿದ್ದೀನಿ. ಬೇಕಾದರೆ ನಿಂಬೆಹಣ್ಣು ಬೇಕಾದರೆ ಹಾಕ್ಬೋದು, ಅದು ನಿಮ್ಮ ಆಪ್ಷನು. ಸೊ ಮಾಡಿದ್ಮೇಲೂ ಹಾಕ್ಬೋದು. ಸೊ ನಾನು ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸವರ್ಬಿಡ್ತಾಯಿದ್ದೀನಿ. 3 kgಗೆ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಹಾಕಿದ್ರೆ ಕಹಿ ಆಗ್ಬಿಡುತ್ತೆ. 50 ಗ್ರಾಮು ಖಾರದ ಪುಡಿ, 1-2 ಟೀ ಸ್ಪೂನು ಅರಿಶಿಣ, 30 ಗ್ರಾಮು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಫಿಶ್ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಟ್ಟಿದ್ದೀವಲ್ಲ, ಆ ಫಿಶನ್ನು ತೊಗೊಂಡು ಜಸ್ಟ್ ಈ ಖಾರದ ಪುಡಿಯಲ್ಲಿ ಹಾಕ್ಕೋಬೇಕು. ಈ ಕಡೆ ಆ ಕಡೆ ತಿರ್ಸ್ಕೋಬೇಕು. ಎಲ್ಲ ತಿರ್ಸ್ಕೊಂಡು ಎಲ್ಲ ಅದೇ ಥರ ಇಟ್ಕೋಬೇಕು. ಪಕ್ಕಕ್ಕೆ ಇಟ್ಕೊಂಡು ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸಲ್ಲಿ ಎಲ್ಲ ಹಾಕಿ ಲಿಡ್ಡನ್ನು ಕವರ್ ಮಾಡಿಕೊಂಡು ಫ್ರಿಜ್ಜು ಚಿಲ್ಲರಲ್ಲಿ ಸ್ಟೋರ್ ಮಾಡ್ಕೋಬೇಕು. ಚಿಲ್ಲರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಬಹಳ ದಿನಗಳು ಯೂಸ್ ಮಾಡ್ಕೋಬೋದು. ಮತ್ತು ಯಾರು ಮಾಂಸಾಹಾರಿ ಅವ್ರಿಗೆ ಬೇಕಾದರೆ ಇದು ಪ್ರತಿದಿನ ಮಾಡಿಕೊಡ್ಬೇಕು. ಮನೇಲಿ ಒಬ್ಬರು ಇದ್ದೇ ಇರ್ತಾರೆ ಆ ಥರ. ಸೊ ಅವ್ರಿಗೆ ಬೇಕಾಗುತ್ತೆ ನಾನ್ ವೆಜ್ ಅನ್ನುವಾಗ ಈ ಥರದ್ದು ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಒಂದು 2 ಫ್ರೈ ಮಾಡಿಕೊಟ್ಟು ಸುಮ್ಮನೆ ತಿಂದು ಹೇಳ್ತಾರೆ, ಯಾವುದೇ ಸಾರು ಮಾಡಿರಿ ಪರವಾಗಿಲ್ಲ. ಸೊ ಈ ಥರ ಫ್ರೈ ಇಟ್ಟರೆ ಅದ್ರ ಜೊತೆಗೆ ಚೆನ್ನಾಗಿ ತಿಂತಾರೆ. ಮತ್ತು ಇದು ಮಸಾಲೆ ಹಾಕಿ ಇಟ್ಮೇಲೆ ಜಾಸ್ತಿ ಹೊತ್ತು ಹೊರಗಡೆ ಇಡಬಾರ್ದು. ಹೊರಗಡೆ ಇಟ್ಟಾಗ ಸ್ಮೆಲ್ ಬಂದುಬಿಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಫ್ರಿಜ್ಜಿಂದ ತೊಗೋಬೇಕು. ಮತ್ತು ಅದು ಪ್ಲೇಟ್ಗೆ ಇಟ್ಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು. ಈ ಪೀಸನ್ನು ಸಾರಿಗೂ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರೋ ನೀವು ಮಾಡಿ. ಥ್ಯಾಂಕ್ ಯು ಸೋ ಮಚ್.